ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಚಿಂತಾಮಣಿ ನಗರದ 25ನೇ ವಾರ್ಡಿನ ಅಂಬೇಡ್ಕರ್ ನಗರದ ನಿವಾಸಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 25 ಅಂಬೇಡ್ಕರ್ ನಗರದ ನಿವಾಸಿಗಳಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನ ನಗರದ ವೃತ್ತ ನಿರೀಕ್ಷಕರಾದ ವಿಜಯ್ ಕುಮಾರ್ ಅವರೊಂದಿಗೆ ಕೇಕ್ ಕತ್ತರಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಂತರ ಅಂಬೇಡ್ಕರ್ ನಿವಾಸಿಗಳಿಂದ ಅಂಬೇಡ್ಕರ್ ಅವರ ಜಯಂತಿ ದಿನದಂದು ಬಿಸಿಲಿನಲ್ಲಿ ಬರುವ ಎಲ್ಲ ಸಾರ್ವಜನಿಕರಿಗೂ ಅಂಬೇಡ್ಕರ್ ಅನುಯಾಯಿಗಳಿಗೂ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಮತ್ತು ಊಟದ ವ್ಯವಸ್ಥೆಯನ್ನ ಸಹ ಮಾಡಲಾಗಿದ್ದು, ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ವಾಣಿ ರೆಡ್ಡಿ ಅವರು ಮಕ್ಕಳಿಗೆ ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನ ವಿತರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ಅಂಬೇಡ್ಕರ್ ಯುವಕರ ಬಳಗ ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಹಾಜರಿದ್ದರು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಅಖಿಲ ಕರ್ನಾಟಕ ಕೊರಚ ಚಿಂತನಾ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿವಿಧ ಕಡೆಗಳಿಂದ ಗಣ್ಯರು ಮತ್ತು ಪದಾಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಖಿಲ ಕೊರಚ ಮಹಾಸಂಘದ ರಾಜ್ಯಾಧ್ಯಕ್ಷರನ್ನಾಗಿ ಆದರ್ಶ ಯಲ್ಲಪ್ಪ ಅವರನ್ನ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಚಿಂತಕರು, ಹಿರಿಯರು, ಸಂಘದ ಪದಾಧಿಕಾರಿಗಳು ಹಾಗೂ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದಂತಹ ಗಣ್ಯರು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಕೊರಚ ಮಹಾಸಂಘಕ್ಕೆ ಆದರ್ಶ ಯಲ್ಲಪ್ಪ ಅವರನ್ನ ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆದರ್ಶ ಯಲ್ಲಪ್ಪ, ಭೋಜರಾಜ, ಮುಟ್ಟಿಗರ್, ಬಾಲಕೃಷ್ಣಪ್ಪ, ಬೆಂಗಳೂರು ಕೃಷ್ಣಪ್ಪ, ಗಂಗಪ್ಪ, ಪಾವಗಡ, ಸಿದ್ದೇಶ್, ಮಾದಾಪುರ, ವಿನಾಯಕ ಪೆನಗುಂಡ, ವಿಕಾಸ್ ಗುಬ್ಬಿ, HR ಸ್ವಾಮಿ, ಶಿವಕುಮಾರ್, ಸುಗುಣ ಮೇಡಂ, ಕೊಟ್ರೇಶ್, SAL, ಕವಾಡಿ ಚಂದ್ರಪ್ಪ, ಸಮಾಜದ ಮುಖಂಡರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಅದನ್ನ ಓದಿ ಅರ್ಥ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವ ಕಡೆ ಗಮನ. ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದು ಈ ದೇವರು ಜನಗಳನ್ನ ಅಂತ ನಿಲ್ಲಿಸಿ ನೋಡಿದ್ವಿ. ಅದೆಲ್ಲ ಜಾತ್ರೆ ಆಯ್ತು, ಆ ಜಾತ್ರೆ ಇದೆಲ್ಲ ಆಗ್ಬೇಕಾಗಿರೋದು ಏನ್ ಹಾಕ್ಬೇಕು, ಸಂಘಟನೆಗೆ ಸಂಬಂಧಪಟ್ಟಂತ ಮಾತ್ರ ಹಾಕಿ ಇವತ್ತಿಂದ ಬರುವುದೇ ನೋಡಿ. ಇವತ್ತು ನೀವು ಮಾಡಬೇಕಾದ ಬಹಳ ದೊಡ್ಡ ಕೆಲಸ ಚರ್ಚೆಗಳಾಗಿದೆ. ಅವೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿದೆ. ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಜನ, ಅನೇಕ ಪರಿಣಿತರು ಕೂಡ ಇದ್ರ ಬಗ್ಗೆ ಬರೆದಿದ್ದಾರೆ. ಅವನ್ನೆಲ್ಲವನ್ನೂ ಕೂಡ ನೀವುಗಳು ಗಮನಿಸಿದ್ದೀರಿ ಎಂದು ಹೇಳಿಬಿಟ್ಟು ನಾನು ಭಾವಿಸ್ತೀನಿ. ಹಾಗಾಗಿ ಈಗ ನಾನು ಸವಿಗುರುವಾಗಿ ಈ ಒಳ ಮೀಸಲಾತಿಯ ಕುರಿತು ಹೇಳುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮಗೇನಾದರೂ ಕಾನೂನಾತ್ಮಕವಾದಂಥ ಗೊಂದಲಗಳೇನಾದರೂ ಇದ್ದರೆ ಅದನ್ನು ನನ್ನ ತಿಳುವಳಿಕೆ ಮಟ್ಟದಲ್ಲಿ ಬಗೆಹರಿಸೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನ ಕಸಬಾ ಹೋಬಳಿಯ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿಯಾದಂತಹ ಜಿ ರಾಮಸುಬ್ಬಮ್ಮ ಹಾಗೂ ಶಿಕ್ಷಕರು, ಮಕ್ಕಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು, ಜೀವನ ಶೈಲಿ, ಅವರ ಕೊಡುಗೆಗಳು ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಬಾಬಾ ಸಾಹೇಬರು ಈ ದೇಶಕ್ಕೆ ನೀಡಿದ ಸಂವಿಧಾನದಿಂದ ಇಂದು ದೇಶ ಸೌಹಾರ್ದತೆ ಹಾಗೂ ಭಾವೈಕ್ಯತೆಯಿಂದ ಬದುಕುತ್ತಿದ್ದೇವೆ. ಮೇಲಾಗಿ ಇಡೀ ಜಗತ್ತಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇತರರಿಗೆ ಮಾದರಿಯಾಗಿದೆ ಎಂದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಎಂಬುದನ್ನ ಸಾರಿದ್ದಾರೆ. ಭಾರತ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದಲ್ಲಿ ಭಯಮುಕ್ತವಾಗಿ ಬದುಕುವ ಹಕ್ಕು ಕಲ್ಪಿಸಿದೆ. ಹಾಗಾಗಿಯೇ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ NN ಸಂಧ್ಯಾ, KB ಆಂಜನೇಯ ರೆಡ್ಡಿ, GV ಚಂದ್ರಶೇಖರ್, ಸಿಬ್ಬಂದಿಯಾದ H ರಘುನಾಥ ರೆಡ್ಡಿ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ಬರೀ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನೀವೆಲ್ಲ ಬಂದಿದ್ದೀರಾ, ಇಷ್ಟು ಜನ ಬಂದಿದ್ದೀರಾ, 15 ಜನ ಬಂದಿದ್ದೀರಾ, ಅದಕ್ಕೆ ಖುಷಿ ಪಡ್ತಾ ಇದ್ದೀವಿ. ಇಷ್ಟಾದರೂ ಬಂದಿದ್ದಾರಲ್ಲ ಅಂತ ಎಲ್ಲರೂ ಬಂದಿದ್ದೀವಿ, ಚೆನ್ನಾಗಿರುತ್ತೆ. ಈಗಾಗಲೇ
ಅಂಬೇಡ್ಕರ್ ಅವರ ಒಂದು ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಚಿತ್ರ ಮತ್ತು ಗುರುಗಳಾದಂತಹ BC ಸರ್ ಅವರು ಸಾಕಷ್ಟು ವಿಚಾರ ತಿಳಿಸಿದರು. ಮತ್ತು ನಾನು ರಿಪೀಟ್ ಮಾಡಲ್ಲ. ಜಯಂತಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ನಾವು? ಅವರ ನೆನಪು, ಬರೀ ನೆನಪು ಮಾತ್ರ ಅಲ್ಲ, ಸಾಧನೆಗಳು, ಅವರ ಆದರ್ಶದ ಜೀವನವನ್ನು ನಾವು ಅಳವಡಿಸ್ಕೋಬೇಕು. ದಾಯಾದಿಗಳ ಕಲಹದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಕೊಲೆ ಮಾಡಿರುವಂತಹ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 38 ವರ್ಷದ ಲಿಂಗಮಯ್ಯ ಹಾಗೂ 25 ವರ್ಷದ ಪ್ರತಾಪ್ ಕೊಲೆಯಾಗಿರುವ ದುರ್ದೈವಿಗಳಾಗಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಚಿಂತಾಮಣಿಯಲ್ಲಿ ಡಬಲ್ ಮರ್ಡರ್, ಬೆಚ್ಚಿ ಬಿದ್ದ ಜನತೆ. ದಾಯಾದಿಗಳ ಕಲಹ ಹಿನ್ನೆಲೆ ಇಬ್ಬರನ್ನ ಕೊಲೆ ಮಾಡಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಟ್ಲಹಳ್ಳಿ ಗ್ರಾಮದಲ್ಲಿ ಇಂದು ರಾತ್ರಿ ನಡೆದಿದೆ. ಒಬ್ಬನ ಸ್ಥಿತಿ ಚಿಂತಾಜನಕವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಗೊತ್ತಾಗಿದೆ. 38 ವರ್ಷದ ಲಿಂಗಮಯ್ಯ, 25 ವರ್ಷದ ಪ್ರತಾಪ್ ಇಬ್ಬರು ದಾರುಣ ಸಾವನ್ನಪ್ಪಿದ್ದಾರೆ. ಪ್ರತಾಪ್ ಹಾಗೂ ಸಾಗರ್ ಕೃಷ್ಣಪ್ಪ ಮಕ್ಕಳು. ಲಿಂಗಮಯ್ಯ ಬಟ್ಲಹಳ್ಳಿ ಗ್ರಾಮದ ಆದಿಮೂರ್ತಿ ಅವರ ಮಗ. ಗಲಾಟೆ ಬಿಡಿಸಲು ಹೋದ ಸಾಗರ್ಗೂ ಚಾಕು ಇರಿತ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ. ಕೋಳಿ ಪಂದ್ಯಕ್ಕೆ ಬಳಸುವ ಕತ್ತಿಗಳಿಂದ ತಿವಿದು ಕೊಲೆ. 24 ವರ್ಷದ ಜಾನ್, ಮಾಯಾಮ್ ರಾಜ್ 21 ವರ್ಷ, 25 ವರ್ಷದ ವಂಶಿ, 17 ವರ್ಷದ ಸಾಯಿನಾಥ್ ದೇವರಾಜ್ ಕೊಲೆ ಆರೋಪಿಗಳು. ಕೊಲೆ ಮಾಡಿ ಸ್ಥಳದಿಂದ ಎಸ್ಕೇಪ್ ಆದ ಆರೋಪಿಗಳು. ಮೃತ ದೇಹಗಳ ಮರಣೋತ್ತರ ಪರೀಕ್ಷೆಗೆ ಚಿಂತಾಮಣಿ ಆಸ್ಪತ್ರೆಗೆ ರವಾನೆ. ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಸ್ಕಾರ. ಇವತ್ತು ದಿನ ನಮ್ಮ ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೇಟ್ ಈವ್ನಿಂಗ್ ಈಗ ಅರೌಂಡ್ 7:38 PM ಒಂದು ಮರ್ಡರ್ ಕೇಸ್, ಅಸಾಲ್ಟ್ ಕೇಸ್ ಆಗಿದೆ. ಆಮೇಲೆ ಹಾಸ್ಪಿಟಲಲ್ಲಿ ಕರ್ಕೊಂಡ್ಬಂದಿದ್ದಾರೆ 3 ಜನಗೆ. ಔಟ್ ಆಫ್ ದಟ್ 2 ಜನದ್ದು ಡೆತ್ ಆಗಿದೆ, ಬ್ರಾಡ್ ಡೆತ್ ಆಗಿದೆ. ಅವ್ರಿಗೆ ನಾವು ಕೂಡ ಚೆಕ್ ಮಾಡಿದ್ದೀವಿ. ಶಾರ್ಪ್ ವೆಪನ್ಸಿಂದ ಇಂಜರಿ ಇದೆ ಅವ್ರಿಗೆ. ಬ್ಲಡ್ ಲಾಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿದೆ. ಮತ್ತು ಇನ್ನೊಬ್ಬರು 3rd ಪರ್ಸನ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ. ಸೊ ಅಲ್ಲಿ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ. ನಾವು ಮಾತಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಮೊದಲಿಂದ ಇವ್ರದ್ದು ಬಟ್ಲಹಳ್ಳಿ ಇಲ್ಲಿ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ವಾಸ ಇದೆ. ಮೊದಲಿಂದ ಗಲಾಟೆ ಇದೆ, ಬೇರೆ ಬೇರೆ ವಿಷಯ ಬಗ್ಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಥರ ಇದೆ. ಸೊ ಆಮೇಲೆ ಲಾಸ್ಟ್ ಮಂತ್ ಕೂಡ ಏನಾದರೂ ಗಲಾಟೆ ವಗैरह ಆಯಿತು. ಆ ಟೈಮಿಗೆ ಕೂಡ ಕೌಂಟರ್ ಕೇಸ್ ಹೊರಗಿದೆ. ಈಗ ಇವತ್ತು ಸಡನ್ ಆಗಿ ಅವರು ಸುಮಾರು ಜನ ಬಂದು ಈ 3 ಜನಗೆ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಈ ಥರ ಅವ್ರಿಗೆ ಇಂಜರಿ ಕಾರಣ ಬಗ್ಗೆ ಡೆತ್ ಕೂಡ ಆಗಿದೆ 2 ಜನದು. ನಾವು ಆಲ್ರೆಡಿ ನಮ್ಮ ಸ್ಟಾಫ್ಗೆ ರಿಕ್ರೂಟ್ ಮಾಡಿದ್ದೀವಿ. ಬೇಗ ಎಲ್ಲರಿಗೆ ಅರೆಸ್ಟ್ ಮಾಡ್ತೀವಿ ಯಾರು ಇನ್ವಾಲ್ವ್ ಇದ್ದಾರೆ. ಮತ್ತು ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ ಬಟ್ಲಹಳ್ಳಿ ಕಡೆ. ಸೊ ದಟ್ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನೂ ತೊಂದರೆ ಆಗಬಾರ್ದು. ಎಲ್ಲ ಕಾನ್ಫಿಡೆನ್ಸಲ್ಲಿ ತೊಗೊಂಡಿದ್ದೀವಿ. ಫ್ಯಾಮಿಲಿಗೆ ಬೇಗ ಅರೆಸ್ಟ್ ಮಾಡ್ತೀವಿ. ಈ ಹಿಂದೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ವಗैरह ಇದೆ, ಹಣಕಾಸು ವಿಚಾರ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ಬಗ್ಗೆ, ಜಮೀನು ವಗैरह ಅದು ಕೂಡ ಇದೆ. ಆ ವಿಚಾರ ಬಗ್ಗೆ ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಮಾಡ್ತಾ ಇದೆ ಈ ಥರ ಹೇಳ್ತಾ ಇದ್ದಾರೆ. ಈಗ ಆರೋಪಿ ಸಿಗುತ್ತೆ ತೋ ಡೆಫಿನೆಟ್ಲಿ ಅವರಿಂದ ಫಸ್ಟ್ ಕನ್ಫರ್ಮ್ ಮಾಡ್ತೀವಿ. ಈಗ ಎಕ್ಸಾಕ್ಟ್ ರೀಸನ್ ಏನಿದೆ, ಇಂಟೆನ್ಷನ್, ಮೋಟಿವ್ ಏನಿದೆ, ಆಮೇಲೆ ಡಿಸ್ಕಸ್ ಮಾಡ್ತೀವಿ ವಿಚಾರ. ಅದು ನಾನು ಪ್ರೈಮ ಫೇಸಿ ನೋಡಿ ಈಗ ಜಸ್ಟ್ 7:30 ಆಗಿದೆ. ನಾವು ಕೂಡ ಹಾಸ್ಪಿಟಲಲ್ಲಿ ಈಗ ಜಸ್ಟ್ ನೋಡಿದ್ದೀವಿ. ಫಸ್ಟ್ ಎಲ್ಲರಿಗೆ ಅರೆಸ್ಟ್ ಮಾಡಿ ಆಮೇಲೆ ಎಲ್ಲ ಕನ್ಫರ್ಮ್ ಮಾಡ್ತೀವಿ. ಕಂಪ್ಲೇಂಟ್ ಜೊತೆ ಕೂಡ ಮಾತಾಡಿದ್ದೀವಿ, ಕಂಪ್ಲೇಂಟ್ ತೊಗೊಂಡಿದ್ದೀವಿ, ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾಯಿದೆ. ಸೊ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಪತ್ತೆ ಮಾಡ್ತೀವಿ, ಯಾವ ಕಾರಣ ಬಗ್ಗೆ ಆಗಿದೆ ಮತ್ತು ಹಳೆ ವಿಚಾರ ಏನೇನಿದೆ ಅದೆಲ್ಲ ಪತ್ತೆ ಮಾಡ್ತೀವಿ. ಹೇಳ್ತಾ ಇದ್ದಾರೆ ಅವರು, ಅದು ನಾವು ಕನ್ಫರ್ಮ್ ಮಾಡ್ತೀವಿ. ಹಳೆ ವಿಚಾರ ಬಗ್ಗೆ, ಹಳೆ ಟೈಮಲ್ಲಿ ಏನು ಗಲಾಟೆ ಆಗಿದೆ, ಈಗ ಎಷ್ಟು ಕೇಸ್ ಆಗಿದೆ ಅದೆಲ್ಲ ವೆರಿಫೈ ಮಾಡಿಕೊಂಡು ಆಮೇಲೆ ಮುಂದೆಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.